ಸೇವೆಯನ್ನು ಮಾಡಿದರೆ ಸರಿಭಾಗ ಕೊಡುವ ಕನ್ನಡ ಮನೆಯೊಳಗೆ ಅರಮನೆಯೊಳಗೆ ಹೂವ ತರುವರ ಮನೆಗೆ ಆಸಕ್ತಿ ಇದ್ದಿದ್ರು ಈ ಪ್ರಕೃತಿಯ ಕಾಳಜಿಯಲ್ಲಿ ಅಂದರೆ ನಮ್ಮ ಮೈಸೂರು ಸಂಸ್ಥಾನ ಅದರ ಗ್ರಾಮ ಮತ್ತು ಕಾಡು ಆ ವಾತಾವರಣ ಅದನ್ನು ಸದಾ ಉಳಿಸಬೇಕು ಅಂತ ಅವರ ಒಂದು ಆಕಾಂಕ್ಷೆ ಯಾವಾಗಲೂ ಇದ್ದೇ ಇತ್ತು ಅವ್ರಿಗೆ. ಯಾಕಂದರೆ ನಮ್ಮ ಕರ್ನಾಟಕದ ಗುರುತು ಅದು ನಮ್ಮ ಗ್ರಾಮಗಳಲ್ಲಿ ಮತ್ತು ಸುತ್ತಲ ನಮ್ಮ ಪ್ರಕೃತಿಯಲ್ಲೇ ಇರೋದು ಅಂತ. ಅದಕ್ಕಾಗಿ ಅವರು ಬಹಳಷ್ಟು ಕೆಲಸಗಳನ್ನು ಮಾಡಿದ್ರು. ಮೊದಲನೇ ಇಂಡಿಯನ್ ನ್ಯಾಷನಲ್ ವೈಲ್ಡ್ ಲೈಫ್ ಬೋರ್ಡಿನ ಅಧ್ಯಕ್ಷರಾಗಿದ್ರು ಅವರೇನೆ. ನಂತರ ಬೇಕಾದಷ್ಟು ಪುಸ್ತಕಗಳನ್ನು ಬರೀತಾರೆ ಮತ್ತು ಈ ವನ್ಯಜೀವಿಯ ಸಂರಕ್ಷಣೆಗಾಗಿ ಭಾಳಷ್ಟು ಕೆಲಸವನ್ನು ಮಾಡ್ತಾರೆ. ಸೊ ನನ್ನ ಸಂದೇಶ ಇವತ್ತು ಅವ್ರದ್ದೇ ಒಂದು ಸಲಹೆ ಅಥವಾ ಅವ್ರದ್ದೇ ಒಂದು ಮಾರ್ಗದಲ್ಲಿ ಅದೇ ಸಲಹೆಯನ್ನು ಹೇಳ್ತಾ ಇರೋದು. ಈ ಗ್ರಾಮ ವಾತಾವರಣ ಅಷ್ಟು ಸುಂದರವಾಗಿದೆ, ನಮ್ಮ ಕೆರೆ ಇದೆ ಪಕ್ಕ, ಇಷ್ಟೊಂದು ಮರಗಳು, ಇಷ್ಟೊಂದು ಒಂದು ಸುಂದರವಾದ ಪ್ರಕೃತಿ, ಈ ವಾತಾವರಣವನ್ನು ನಾವು ಉಳಿಸ್ಕೊಂಡು ಮುಂದುವರಿಬೇಕಾಗಿರೋದು. ಅದು ಮುಖ್ಯವಾಗಿ ನಮ್ಮ ಮಕ್ಕಳಿಗೆ ಹೇಳಬೇಕಾಗಿದೆ. ಇಲ್ಲಿ ಮೈಸೂರಿಂದ ಬರ್ತಾ ಸುಮಾರು ಈ ಜಯಚಾಮರಾಜಪುರವರೆಗೂ ಕೂಡ ಸುತ್ತ ಹೈವೇಲಿ ನಮ್ಗೆ ಏನೇನು ಕಾಣುತ್ತೆ, ಬರೀ ಪ್ಲಾಸ್ಟಿಕ್, ಬರೀ ಕಸ ಕಾಣುತ್ತೆ. ಸೊ ಆದಷ್ಟು ನಾವು ಇವಾಗಲೇ ನಮ್ಮ ಮಕ್ಕಳಲ್ಲೇ ಇದು ಹೊಸ ಪದ್ಧತಿ, ಹೊಸದು ಅಲ್ಲ ಅದು, ನಿಜವಾಗ್ಲೂ ನೋಡಕ್ಕೆ ಹೋದ್ರೆ ಹಿಂದಿನ ಕಾಲದಲ್ಲಿ ನಮ್ಮ ಹಿರಿಯರು ಪೂರ್ವಿಕರು ಎಲ್ಲ ಅನುಸರಿಸ್ತಾ ಇರ್ತಕ್ಕಂಥದ್ದು ಪದ್ಧತಿಗಳು. ಏನು, ನಾವು ಮಾರ್ಕೆಟ್ಗೆ ಹೋಗುವಾಗ ನಾವು ಮನೆಯಲ್ಲೇ ಬುಟ್ಟಿ ತೊಗೊಂಡು ಹೋಗ್ತೀವಿ, ಆಚೆ ಹೋಗುವಾಗ ನೀರಿನ ಬಾಟ್ಲ್ ನಾವು ಇಲ್ಲಿಂದಾನೇ ತೊಗೊಂಡು ಹೋಗ್ತೀವಿ. ಏನಾಗಿದೆ ಇವಾಗ ನಾವು ಆಚೆ ಹೋಗುವಾಗ ಈ ಎಲ್ಲ ಸುಲಭದ ಪದ್ಧತಿ ಕಷ್ಟಗಳಾಗಿದೆ. ಯಾಕಂದರೆ ನಿಮಗೆ ಹೋಗುವಾಗ ಆಚೆ ಕಡೆ ಎಲ್ಲ ಅನುಕೂಲವಾಗಿ ಪ್ಲಾಸ್ಟಿಕ್ ಪ್ಯಾಕೆಟ್ ಸಿಗುತ್ತೆ, ಬಾಟ್ಲು ಸಿಗುತ್ತೆ, ಬೇರೆ ಬೇರೆ ಇಂಥ ಅನುಕೂಲವಾದ ಸಾಮಾನುಗಳನ್ನು ಸಿಗುತ್ತೆ. ಸೊ ಅದಕ್ಕಾಗಿ ನಾವು ಆದಷ್ಟು ಇದರಲ್ಲಿ ಬದಲಾವಣೆಗಳನ್ನು ತರಬೇಕಂದ್ರೆ, ಈ ಪ್ರಕೃತಿಯನ್ನು ನಾವು ಉಳಿಸ್ಬೇಕಂದ್ರೆ ಇಂಥ ಒಂದು ಚಿಕ್ಕ ಪದ್ಧತಿಗಳನ್ನು ನಾವು ಶುರು ಮಾಡಬೇಕು. ಅದು ಪ್ರಮುಖವಾಗಿ ಯಾಕಂದರೆ ನಮ್ಮ ಭಾರತದ ಗುರುತು, ಕರ್ನಾಟಕದ ಗುರುತು ಕೂಡ ನಮ್ಮ ಗ್ರಾಮದಲ್ಲೇ ಇರೋದು. ಸೊ ಅದಕ್ಕಾಗಿ ದಯವಿಟ್ಟು ನಿಮ್ಮ ಪ್ರಕೃತಿಗೆ ಸಂಬಂಧಪಟ್ಟಿರೋದು. ಆಗಲೇ ನೀರಲ್ಲಿ ನಮಗೆ ತುಂಬಿದ್ರು ಕೂಡ ನಮ್ಮ ನೀರು ಕ್ವಾಲಿಟಿ ನೋಡಕ್ಕೆ ಹೋದರೆ ಅದು ಆದಷ್ಟು ಕಮ್ಮಿ ಆಗಿದೆ. ನಾವು ಇವಾಗ ಫಿಲ್ಟರ್ ಇಲ್ಲದೇನೆ ನೀರು ಕುಡಿಯೋಕ್ಕಾಗಲ್ಲ. ಸೊ ಅದಕ್ಕಾಗಿ ಎಷ್ಟೋ ಈ ಪ್ರಕೃತಿಗೆ ಸಂಬಂಧಪಟ್ಟಿರೋ ವಿಷಯಗಳನ್ನು ಆದಷ್ಟು ಜಾಸ್ತಿ ಆಗ್ತಾ ಹೋಗ್ತಾರೆ. ಸೊ ಅದಕ್ಕಾಗಿ ನಾವೆಲ್ಲ ಕೆಲಸ ಮಾಡಬೇಕಾಗಿರೋದು ಒಂದು ಚಿಕ್ಕ ಸಮಯ. ಅದಕ್ಕಾಗಿ ನಾನು ಈ ಒಂದು ಚಿಕ್ಕ ಎಷ್ಟು